ಹಾಯ್ ಫ್ರೆಂಡ್, ನಮಸ್ತೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಚನ್ನಪಟ್ಟಣದ ಹುಡುಗ ಮಾಡುವಂಥ ನಮಸ್ಕಾರಗಳು ನಿಮ್ಗೆಲ್ಲರಿಗೂ. ಈಗ ಮನೇಲಿ ಲೇಡೀಸ್ಗಳು ಇರ್ತಾರೆ, ಈವ್ನಿಂಗು ಹುಡುಗರು ಬಂದಾಗ ಏನು ಸ್ನ್ಯಾಕ್ಸ್ ಮಾಡ್ಕೊಡ್ಬೇಕು ಅಂತ ಯಾರಿಗೂ ಗೊತ್ತಾಗ್ತಾ ಇರಲ್ಲ, ಕನ್ಫ್ಯೂಸ್ ಆಗ್ತಾ ಇರ್ತೀರ. ಆ ಸಮಯದಲ್ಲಿ ಮನೇಲಿರುವಂಥ ಐಟಮ್ಗಳು ಇಟ್ಕೊಂಡು ಈಸಿಯಾಗಿ ಮಾಡುವಂಥ ಒಂದು ಐಟಮು ಮ್ಯಾಂಗ್ಳೂರ್ ಗೋಲಿ ಬಜ್ಜಿ. ಯಾವ ರೀತಿ ಮಾಡೋದಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಬನ್ನಿ, ಅದಕ್ಕೆ ಏನೇನು ಐಟಮ್ ಬೇಕು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಐಟಮು ಕಟ್ ಮಾಡ್ಕೊಂಡಿರುವಂಥ ತೆಂಗಿನಕಾಯಿ, ಶುಗರು, ಕೊತ್ತಂಬರಿ ಸೊಪ್ಪು, ಅಡುಗೆ ಸೋಡಾ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಜೀರಿಗೆ, ಶುಂಠಿ ಜೊತೆಗೆ ಉಪ್ಪು, ಹಾಗೆ ಮೊಸರು ಬೇಕು. ಮೇನು ಮ್ಯಾಂಗ್ಳೂರ್ ಗೋಲಿ ಬಜ್ಜಿಗೆ ಬೇಕಾಗಿರುವಂಥದ್ದು ಮೊಸರು. ಯಾವುದೇ ಕಾರಣಕ್ಕೂ ನೀರಕ್ಕೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, ನೀರಕ್ಕೆ ಮಿಕ್ಸ್ ಮಾಡೋದು ಚೆನ್ನಾಗಿ ಬರೋಲ್ಲ. ಮೊಸರು ಹಾಗೆ ಮೈದಾ, 1 kg ಮೈದಾ ತೊಗೊಂಡಿದ್ದೀವಿ ನಾವು. ಮೈದಾ ಆದಮೇಲೆ ಯಾವ ರೀತಿ ಮಿಕ್ಸಿಂಗ್ ಮಾಡಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ನೋಡಿ, ಮಿಕ್ಸಿಂಗ್ ಯಾವ ಥರ ಮಾಡೋದು ಅಂದ್ಬಿಟ್ಟು ನಾವು 1 kg ಮೈದಾ ತೊಗೊಂಡಿದ್ದೀವಿ. ಇಲ್ಲಿ 1 kg ಮೈದಾನ ಬೌಲ್ಗೆ ಹಾಕೊಳ್ಳೋಣ ಫಸ್ಟು. ಆನಂತರ ನಾವು ಕಟ್ ಮಾಡಿರುವಂಥ ಐಟಮ್ಗಳೆಲ್ಲ ತಗೊಳ್ಳೋಣ. ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ, ಅಂದರೆ ನಾವು ಮನೇಲಿ ಒಂದು 1/4 ಬೌಲಷ್ಟು ತೆಂಗಿನಕಾಯಿ 1 kg ಮೈದಾಗೆ. ಅದ್ರ ಜೊತೆಗೆ ಒಂದು ಕ್ಯಾರೆಟ್ ಜೊತೆಗೆ ಸ್ವಲ್ಪ ಮಟ್ಟಿಗೆ ಶುಂಠಿ, ಎಲ್ಲನೂ ನೈಸ್ ಕಟ್ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ದಪ್ಪ ಕಟ್ ಮಾಡ್ಕೊಕ್ಕೆ ಹೋಗ್ಬಿಡಿ. ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ, ನೀವು ಖಾರ ಲೈಕ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು, ಇಲ್ಲ ಕಮ್ಮಿ ಹಾಕೋಬೋದು. ನಾವು ಮೀಡಿಯಮ್ ಆಗಿ ಹಾಕೊಂಡಿದ್ದೀವಿ ಇಲ್ಲಿ. ಅದೇ ರೀತಿ ಒಂದು 2 ಟೀ ಸ್ಪೂನಷ್ಟು ಜೀರಿಗೆ ಆದಮೇಲೆ ನಿಮಗೆ ರುಚಿಗೆ ತಕ್ಕಂತೆ ಉಪ್ಪು ಎಷ್ಟು ಬೇಕಷ್ಟು ಹಾಕೊಳ್ಳಿ. ನೀವು ಎಲ್ಲರಿಗೂ ಮೊದಲು ಗೊತ್ತಾಗುತ್ತೆ ನಿಮಗೆ. ಅದಾದ ನಂತರ 1/4 ಸ್ಪೂನಷ್ಟು ಅಡುಗೆ ಸೋಡಾ. ಇದನ್ನೆಲ್ಲ ಹಾಕೊಂಡು ಕ್ಲೀನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಕ್ಲೀನಾಗಿ ಮಿಶ್ರಣ ಆಗಬೇಕು ಇದೆಲ್ಲ ಮೈದಾ ಜೊತೆ. ಇದೆಲ್ಲ ಆದ ನಂತರ ಮೊಸರು ಹಾಕೊಳ್ಳೋಣ. ಎಲ್ಲನೂ ಒಟ್ಟಿಗೆ ಹಾಕೊಳ್ಳೋದು ಬೇಡಿ, ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಈ ಮ್ಯಾಂಗ್ಳೂರ್ ಗೋಲಿ ಬಜ್ಜಿ ಜಾಸ್ತಿ ಲೂಸ್ ಆಗಬಾರ್ದು, ಜಾಸ್ತಿ ಗಟ್ಟಿನ ಆಗಬಾರ್ದು, ಸಾಫ್ಟಾಗಿ ಬರುತ್ತೆ. ಅದಕ್ಕೆ ಮೀಡಿಯಮ್ ಆಗಿರೋ ಥರ ಮಿಕ್ಸ್ ಮಾಡ್ಕೊಬೇಕು ನಾವು. ಆವಾಗ ಹೇಳಿ ಥರ ಎಲ್ಲ ಮಿಕ್ಸ್ ಆಗಿದೆ. ಮಿಕ್ಸ್ ಆದ ನಂತರ ಸ್ವಲ್ಪ ಶುಗರ್ ಹಾಕೊಬೇಕು. ನೀವು ಶುಗರ್ ಬೇಕಾದ್ರೆ ಫಸ್ಟೇ ಹಾಕೊಬೋದು, ಇಲ್ಲೆಲ್ಲ ಇವಾಗ ಕೂಡ ಹಾಕೊಬೋದು. ಅದಾದ ನಂತರ ತಕ್ಕ ಮಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಹದವಾಗಿ ಕಲಿಸ್ಕೊಬೇಕು. ಕ್ಲೀನಾಗಿ ಸ್ಮೂತಾಗಿರಬೇಕು. ಯಾವುದೇ ಕಾರಣಕ್ಕೂ ಜಾಸ್ತಿ ಟೈಟ್ ಆಗಬಾರ್ದು, ಜಾಸ್ತಿ ಲೂಸ್ ಆಗಬಾರ್ದು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಒಂದು ಹದವಾಗಿ ಮಿಕ್ಸ್ ಮಾಡ್ಕೊಂಡು ಮಡಿಕೊಬೇಕು. ನೀವು ನೋಡಿ, ಈ ಥರ ಇರಬೇಕು. ಇವಾಗ ಹಿಟ್ಟು ಕ್ಲೀನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದ ನಂತರ ಇದನ್ನು ಒಂದು 2 ಗಂಟೆ ಟೈಮು ಬಿಡಬೇಕು. ನೀವು 2 ಗಂಟೆ ಟೈಮ್ ಬಿಟ್ಟು ನಂತರ ಆಮೇಲೆ ಹಾಕೋಣ. ಹಾಯ್ ಫ್ರೆಂಡ್ಸ್, ಆಗಲೇ ನಾವು ಹೇಳಿದ ಥರ ಒಂದು ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಇಕ್ಕಿದ್ದೀವಿ. 2 hours ಆಗಿದೆ. ನೋಡಿ, ಈ ಥರ ಹದವಾಗಿ ಇಟ್ಟು ಒಳ್ಳೆ ಬೆಣ್ಣೆ ಥರ ಕಾಣಿಸ್ಬೇಕು. ಇದೆಲ್ಲ ಕಾಣಿಸಾದ್ಮೇಲೆ ಆಯಿಲ್ ಇಕ್ಕಿದ್ದೀವಿ. ಆಯಿಲ್ ಬಂದ್ಬಿಟ್ಟು ಮೀಡಿಯಂ ಫೈರಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಹೈ ಫೈರಲ್ಲಿ ಇಕ್ಬಾರ್ದು. ಹೈ ಫೈರಲ್ಲಿ ಇಕ್ಕಿದ್ರೆ ಕಲರ್ ಕಪ್ಪು ಆಗ್ಬಿಡುತ್ತೆ, ಜಾಸ್ತಿ ಬೇಯಲ್ಲ. ಇದನ್ನ ಇಕ್ಕಿದ್ದೀವಿ. ಫಸ್ಟು ನೀರಲ್ಲಿ ಕೈ ತೊಳ್ಕೊಂಡು ಕೈನ ನೀರಲ್ಲಿ ನೆನೆಸ್ಕೋಬೇಕು, ಇಲ್ಲಾಂದರೆ ಹಿಟ್ಟು ಕೈಗೆ ಅಂಟ್ಕೊಳ್ಳುತ್ತೆ. ಈ ಥರ ಸ್ಲೋ ಫೈರ್ಲಿ ಇಕ್ಕೊಂಡು ಸ್ವಲ್ಪನೇ ಚಿಕ್ಕದಾಗಿ ಈ ಥರ ನೋಡಿ. ಮ್ಯಾಂಗ್ಳೂರ್ ಗೋಲಿ ಬಜ್ಜಿ ಎಲ್ಲ ಹಾಕಿ ಬೆಂದಿ ರೆಡಿಯಾಗಿದೆ. ಈ ಥರ ಗೋಲ್ಡನ್ ಕಲರ್ಲು ಬರಬೇಕು. ಅದಕ್ಕೆ ಸ್ಲೋ ಫೈರ್ಲಿ ಬಾಯ್ಲ್ ಮಾಡಿದ್ರೆ ಈ ಥರ ಗೋಲ್ಡನ್ ಕಲರ್ ಬರುತ್ತೆ. ನೋಡಿ, ಇವಾಗ ಮ್ಯಾಂಗ್ಳೂರ್ ಗೋಲಿ ಬಜ್ಜಿ ರೆಡಿ. ಹಾಯ್ ಫ್ರೆಂಡ್, ಮ್ಯಾಂಗ್ಳೂರ್ ಗೋಲಿ ಬಜ್ಜಿ ರೆಡಿಯಾಗಿದೆ. ನಾನು ಯಾವ ಥರ ರೆಸಿಪಿ ಹೇಳ್ಕೊಟ್ಟೆ ಆ ಥರ ನೀವು ರೆಸಿಪಿ ಮನೇಲಿ ಮಾಡ್ಕೊಂಡು ಆರಾಮಾಗಿ ತಿನ್ಕೊಬೋದು. ಮ್ಯಾಂಗ್ಳೂರ್ ಗೋಲಿ ಬಜ್ಜಿ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.